ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದು ಸ್ಟೇಷನ್ನಲ್ಲಿ ನೀವು ಇದು ಅದು ಏನು ಏನಿಲ್ಲ ಏನಾಯ್ತು? ಅಲ್ಲ ಅದು ನೀವು ಗೌತಮರಿ, ಏನ್ ವಿಷಯ? ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ? ಏನಾಯ್ತು ಹೇಳಿ. ಅಲ್ಲ ನಿಮ್ಗೆ ಏನಾದರೂ ಹೇಳಬೇಕು ಅಂತಿದ್ರೆ ನನಗೆ ಹೇಳಿ ಡೈರೆಕ್ಟಾಗಿ. ಡೈರೆಕ್ಟ್ ಆಗಿ ನಾನು ಹೇಳೋದೇನು ಇಲ್ವಲ್ಲ. ಇಲ್ಲ ಇಲ್ಲ, ಅದು ಒಂದು ಇದು ಏನಾಯ್ತು ಹೇಳಿ. ಏನಿಲ್ಲ ಬಿಡಿ. ಶೋರ್? ಯಾ ಶೋರ್. ಓಹೋ, ಏನು ಗೆಳೆಯ ಅವನೇ ಕಾಲ್ ಮಾಡಿಬಿಟ್ಟಿದ್ದಾನೆ. ಏನೋ ಬುಡಕ್ ಬಂದಿರಬೇಕು, ಅದಕ್ಕೆ ಕಾಲ್ ಮಾಡ್ತಾನೆ, ಇಲ್ಲಾಂದ್ರೆ ಮಾಡ್ತಾನೆ. ಹೇಳಿ ಸರ್, ತಾವೇ ಕಾಲ್ ಮಾಡಿಬಿಟ್ಟಿದ್ದೀರಿ, ಏನು ಸಮಾಚಾರ? ಯಾಕೋ ನಾನು ಫೋನ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಆ ಥರ ಏನಿಲ್ಲಪ್ಪ. ಅಂದರೆ ಯೂಶ್ವಲಿ ನಾನೇ ತಾನೇ ನಿನಗೆ ಕಾಲ್ ಮಾಡೋದು, ನೀನಾಗಿ ನಿನ್ನೆಲ್ಲಿ ಮಾಡ್ತೀಯಾ, ಅದಕ್ಕೆ ಹೇಳಿದೆ ಅಷ್ಟೇ. ಸರಿ, ಏನು ವಿಷಯ ಅಂತ ಹೇಳು. ಅದು ಏನೋ ಮಿಸ್ ಹೊಡಿತಾ ಇದೆ ಕಣ ಆನಂದ. ಅದೇ ಅನ್ಕೊಂಡೆ, ಏನೋ ಬುಡಕ್ ಬಂದಿರಬೇಕು, ಅದಕ್ಕೆ ಗೆಳೆಯ ಕಾಲ್ ಮಾಡ್ತಾ ಇದ್ದಾನೆ ಅಂತ. ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ವೇನ? ಸರಿ, ಏನಪ್ಪ ಅದು, ಏನು ಮಿಸ್ ಹೊಡಿತಾ ಇದ್ದಾಳ? ಅದೇ ಕಣೋ, ನಮ್ಮ ಸಂಸಾರದ ವಿಷಯ. ಇದೇನು ಸರಿ ಹೋಗ್ತಾ ಇದೆ ಅಂತ ಅನ್ಕೋಬೇಕಾ, ಸರಿ ಹೋಗ್ತಾ ಇಲ್ಲ ಅಂತ ಅನ್ಕೋಬೇಕಾ, ಒಂದು ಅರ್ಥ ಆಗ್ತಾ ಇಲ್ಲ ಕಣೋ. ಅಂಥದ್ದು ಏನಪ್ಪ ನಿನ್ನ ಕನ್ಫ್ಯೂಷನ್ನು? ಅದು ಏನೋ ನಡೀತಾ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅದೇ ಏನು ಅರ್ಥ ಆಗ್ತಾ ಇಲ್ಲ? ಅದು ಇವತ್ತು ನಾನು ಮತ್ತೆ ಭೂಮಿಕಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಕಣ. ಜಗಳ ಗಿಗಳ ಏನಾದರೂ ಮಾಡ್ಕೊಂಬಿಟ್ರೇನೋ ಸ್ಟೇಷನ್ ಗಿಷನ್ ಅಂತ ಇದೆಯಾ? ಹಾಫ್ ಪಾಯಿಂಟ್ ನನ್ನ ಮಗನೇ, ಕ್ರಿಯೇಟಿವಿಟಿ ಒಂದು ಲಿಮಿಟ್ ಬೇಡವಾ? ನಾನು ಹೇಳ್ದೊಂದು ಫುಲ್ ಕೇಳಿಸ್ಕೊ. ಅದು ಸ್ಟೇಷನ್ ಒಂದಲ್ಲಪ್ಪ, ಅದಕ್ಕೆ ಸ್ವಲ್ಪ ತಲೆಗೆ ಏನೇನೋ ಬಂದ್ಬಿಡ್ತು ಅಷ್ಟೇ. ಅದಕ್ಕೆ ಹೇಳೋದು ಫುಲ್ಲು ಕೇಳಿಸ್ಕೊಂಡ್ಮೇಲೆ ಕನ್ಕ್ಲೂಷನ್ಗೆ ಬಾ ಅಂತ. ಮೊಟ್ಟೆ ಇಡೋದಕ್ಕೆ ಮುಂಚೆನೆ ಮರಿ ಮಾಡ್ಬಿಡ್ತೀಯ ನನ್ನ ಮಗ ನೀನು. ನಾನು ಫುಲ್ ಹೇಳೋದನ್ನ ಕೇಳಿಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡು. ಆಯ್ತು ಬಿಡೋ ಗೆಳೆಯ, ತಪ್ಪಾಯ್ತು ಕಣೋ. ಈಗೇನಪ್ಪ, ಇಲ್ಲಿಂದಾನೇ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ಲ, ಹೇಳೋ. ನಮಸ್ಕಾರ ಮಾಡ್ಲೇನಾ ಬಿಡ? ಯಾಕೋ ಇಷ್ಟೊಂದು ಓವರ್ ಆ್ಯಕ್ಟ್ ಮಾಡ್ತೀಯಾ? ನಾನೇನು ಓವರ್ ಆಗಿ ಆಡ್ತಾ ಇಲ್ಲ, ಓವರ್ ಆಗಿ ಆಡೋ ಥರ ನೀನು ಮಾಡ್ತೀಯ ಅಷ್ಟೇ. ಸರಿಯಾಗಿ ಬಿಟ್ಟಾಕು. ಈಗ ಸ್ಟೇಷನ್ಗೆ ಯಾಕೆ ಹೋಗಿದ್ದಿದ್ದು? ಅದೇನಪ್ಪ, ಮಗು ಬಗ್ಗೆ ವಿಚಾರ್ಸಕ್ಕೆ ಹೋಗಿದ್ವಿ. ಹೌದಾ ಗೆಳೆಯ? ಮಗು ಬಗ್ಗೆ ವಿಚಾರಿಸೋಕ್ಕೆ ಇಬ್ರು ಒಟ್ಟಿಗೆ ಹೋಗಿದ್ರಾ? ಹೂನಪ್ಪ, ಅವರು ನಾನು ಹುಡುಕ್ತೀನಿ ನಿಮ್ಮ ಮೇಲೆ ಅಂತ ಹೇಳಿದ್ರು. ಹಾಂ, ಹರಿ ಯಾಕೆ ಇಬ್ರು ಸಪ್ರೇಟಾಗಿ ಹುಡ್ಕೋದು, ಒಟ್ಟಿಗೆ ಹುಡ್ಕೋಣ ಅಂಥೇಳಿ ಇಬ್ರು ಒಟ್ಟಿಗೆ ಹೋಗಿದ್ವಿ. ಆಹಾ, ಕೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಗೆಳೆಯ. ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ಸರಿ, ಮುಂದೆ ಕೇಳು, ಅಲ್ಲಿ ಏನಾಯಿತು? ಅಲ್ಲೇನೋ ಕನ್ಫ್ಯೂಷನ್ ಆಗ್ತಿದೆ ಅಂತಲ್ಲ, ಅಂಥದ್ದು ಏನಾಯ್ತು ಅಲ್ಲಿ? ಅದು ಇಬ್ರು ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದಾಗ ಹಾಂ, ಭೂಮಿಕಾ ಅವರು ಒಂದು ಚೀಟಿ ಬೀಳಿಸ್ಕೊಂಡು ಹೋದ್ರು. ಬೀಳಿಸ್ಕೊಂಡೋದ್ರೆ ಎದ್ದು ಕೊಡೋದಲ್ವೇನಾ? ಬಾ ಕೊಡಬೇಕು ಅಂತಾನೆ ಇದ್ದೆ ಕಣೋ. ಅಲ್ಲಿ ನನ್ನ ಹೆಸರು ಕಾಣಿಸ್ತು. ಏನು ಮಾಡ್ತೀಯಾ, ಆ ಥರ ಬೇರೆಯವ್ರ ಲೆಟ್ರ್ ಓದಬಾರ್ದು, ಬಟ್ ಕುತೂಹಲ ಜಾಸ್ತಿ ಆಗೋಯ್ತು, ತೆಗೆದು ಓದ್ಬಿಟ್ಟೆ. ಆಮೇಲೆ ನೋಡ್ತೀನಿ ನನಗೆ ಬರ್ತಿರೋ ಲೆಟ್ರ್ ಕಣ ಆನಂದ ಅದು. ಓ, ನಿನಗೆ ಲೆಟ್ರ್ ಬರ್ದಿದ್ರಾ? ಏನಂತ ಇತ್ತದ್ರಲ್ಲಿ? ಹ್ಞೂ ಕಣೋ, ಪ್ರೀತಿಯ ಗೌತಮ್ ಅವರೇ ಅಂತ ನನಗೆ ಅಡ್ರೆಸ್ ಮಾಡಿ ಬರ್ತಿದ್ರು ಕಣೋ. ಪ್ರೀತಿಯ ಗೌತಮ್ ಅವರೇನಾ? ಅದರಲ್ಲಿ ಇದೇನೋ ಗೆಳೆಯ, ಅತ್ತಿಗೆ ಮನ್ಸಲ್ಲಿ ಏನೇನಿತ್ತು ಅದನ್ನೆಲ್ಲ ಹಂಗೆ ತೆಗೆದು ಲೆಟ್ರಲ್ಲಿ ಇಳಿಸ್ಬಿಟ್ಟಿದಾರಲ್ಲೋ. ಹ್ಞೂ ಕಣೋ, ನನಗಂತೂ ಫುಲ್ಲು ಆಶ್ಚರ್ಯ, ಶಾಕು, ಡೌಟು. ಇಷ್ಟೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಸುಮ್ಮನೆ ಇದ್ದಾರೆ ಇವ್ರು ಹಿಂಗೆ ಅಂತ.
ಆಮೇಲೆ ಅನ್ಕೊಂಡೆ ಏನೋ ಸಂಕೋಚ, ಏನೋ ಬಿಗುಮಾನ ಇದೆ ಅಂತ. ಲೋ ಗೆಳೆಯ, ಅವ್ರಿಗೆ ಸಂಕೋಚ ಇರ್ಬೋದು ಕಣೋ, ಆದರೆ ನಿನಗಿರಬಾರ್ದು. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳೋ, ಸಂಕೋಚ ಬಿಟ್ಟಿದ್ದಕ್ಕೆ ಅಲ್ವೇನೋ 2 ಮಕ್ಕಳಾಗಿದ್ದು. ಈಗಲೂ ಸಂಕೋಚ ಬಿಟ್ಟು ಹೋಗಿ. ಏಯ್, ಏನು ಹೇಳ್ತಾ ಇದೆಯಾ? ಲೋ 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 ಗೆಳೆಯ, ನನಗೆ ಹೇಳ್ಬಿಟ್ಟು ನೀನೇ ಒಳ್ಳೆ ಆತ್ರಗುಟ್ಟಿದ ಆಂಜನೇಯ ಆಡ್ದಂಗೆ ಆಡ್ತಾ ಇದೆಯಲ್ಲೋ. ಸ್ವಲ್ಪ ನಾನು ಹೇಳ್ದನ್ನು ಪೂರ್ತಿ ಕೇಳಿಸ್ಕೊಳ್ಳೋ. ಆಯ್ತು, ಏನು ಹೇಳು? ಅವತ್ತು ನೀನು ಸಂಕೋಚ ಬಿಟ್ಟಿದ್ದಕ್ಕೆ ಸಂಸಾರ ಬೆಳೆದಿದ್ದು, ಈಗ ಸಂಕೋಚ ಬಿಟ್ಟರೆ ಸಂಸಾರ ಉಳಿಯುತ್ತೆ ಅಂತ ಹೇಳಕ್ ಬಂದಪ್ಪ. ಆಗ ಸರಿ. ಏನು ಸರಿ? ಹೋಗಿ ನೀನೇ ಮಾತಾಡು. ಇಂಡಿಯಾ ಅಮೇರಿಕಾ ಟ್ರೇಡ್ ಡೀಲ್ ಆಗುತ್ತಲ್ಲ, ಆ ಥರ ನೀನು ಡೀಲ್ ಮಾಡು. ಇಲ್ಲ ಕಣೋ, ನಾನು ಹೋಗಿ ಮಾತಾಡ್ಬಿಡೋಣ, ಡೀಲ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಏನು ಗೊತ್ತಾ, ಆ ಲೆಟ್ರಲ್ಲಿ ಪ್ರೀತಿಯ ಗೌತಮ್ ಅವ್ರಿಗೆ ಅಂತ ಹೆಂಗೆ ಶುರು ಮಾಡಿದಾರೋ ಹಾಗೆ ಇಂತಿ ನಿಮ್ಮ ಭೂಮಿಕಾ ಅಂತ ಲೆಟ್ರನ್ನ ಎಂಡ್ ಮಾಡಿಲ್ಲ. ಮೋಸ್ಟ್ಲಿ ಲೆಟ್ರ್ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಅವ್ರಿಗೆ ಇನ್ನೂ ಏನೋ ಹೇಳ್ಕೋಬೇಕು, ಏನೋ ವಿಷಯಗಳನ್ನ ಹಂಚ್ಕೋಬೇಕು ಅಂತ ಮನಸ್ಸಿನಲ್ಲಿ ಇರಬೇಕು. ಅದಕ್ಕೆ ಕಾಯ್ತಾ ಇದ್ದೀನಿ, ಆ ಲೆಟ್ರ್ಗಳು ಸಿಕ್ಬಿಡ್ಲಿ, ಆಮೇಲೆ ಮಾತಾಡೋಣ ಅಂತ. ಲೋ ಗೆಳೆಯ, ಆ ಲೆಟ್ರಲ್ಲಿರೋ ಮ್ಯಾಟ್ರ್ ನೋಡಿದ್ರೆ ಗೊತ್ತಾಗಲ್ವೇನೋ ಡೀಲ್ ಮಾಡ್ಕೊಳ್ಳೋದಕ್ಕೆ ಅವರೇ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ. ಗೆಳೆಯ, ನನಗೆ ಯಾಕೋ ಆದಷ್ಟು ಬೇಗ ಈ ಡೀಲ್ ಕುದುರಿ ನಾವಿಬ್ಬರು ಪಾರ್ಟಿ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ ಕಣ. ವೆರಿ ಗುಡ್, ವೆರಿ ಗುಡ್. ಆದಷ್ಟು ಬೇಗ ಇವೆಲ್ಲ ಆಗ್ಬಿಡ್ಬೇಕು. ಅಲ್ಲ ಕಣ, ಅದು ಹೆಂಗೋ ಅಲ್ಲೇ ಇದ್ಕೊಂಡು ನನಗೆ ಗೊತ್ತಿಲ್ದಂಗೆ ಅದಕ್ಕೆ ನಾ ಬೀಳಿಸ್ಕೊಂಡ್ಬಿಟ್ಟಿದ್ಯಾ? ಏಯ್, ಏನೋ ಬೀಳಿಸ್ಕೊಳ್ಳೋದು ಅಂತೆಲ್ಲ ಮಾತಾಡ್ತೀಯ ಇಡಿಯಟ್. ನಾನು ಏನೋ ಒಂದು ಒಳ್ಳೆ ವಿಚಾರ ನಿನ್ನ ಹತ್ರ ಹಂಚ್ಕೊಂಡ್ರೆ ನನ್ನ ಮಗ ಅದಕ್ಕೆ ಗರಂ ಮಸಾಲ ಹಾಕಿ ಗಬ್ಬೆಬ್ಬಿಸ್ಬಿಡ್ತೀಯ. ಗಂಜಿಗೂ ಮಸಾಲ ಹಾಕೋ ನನ್ನ ಮಗ ನೀನು. ನಿನ್ನ ಹತ್ರ ಮಾತಾಡೋದೇ ಬೆಸ್ಟ್. ಇಡ ಫೋನು. ಅಲ್ಲ, ಫೋನ್ ಇಡು ಅನ್ನೋದಕ್ಕೆ ಫೋನ್ ಮಾಡಿದ್ನ ಅವನು. ಅಪ್ಪು, ಪಪ್ಪ ಇಲ್ದಂಗೆ ತುಂಬಾ ಬೋರ್ ಆಗ್ತದೆ ಅಲ್ವಾ ಅಪ್ಪು? ಹೌದು ಮಿಂಚು, ಮಮ್ಮಿ ಇಲ್ದೆ ತುಂಬಾ ಬೋರ್ ಆಗ್ತಿದೆ. ಊಟನೇ ಬೇಡ ಅನ್ನಿಸ್ತದೆ. ಪಪ್ಪ ಮಮ್ಮಿ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಾವೆಲ್ರು ಒಟ್ಟಿಗೆ ಇರ್ಬೋದು, ಹ್ಯಾಪಿ ಆಗಿರ್ಬೋದು. ನಾವೆಲ್ರ ತರ ಅಪ್ಪ ಅಮ್ಮನ ಜೊತೆ ಇರ್ಬೋದು. ಹ್ಞೂ ಆಕಾಶ್, ನನಗೂ ಅದೇ ಆಸೆ. ದಿನ ನಾನು ದೇವ್ರ ಹತ್ರ ಅದೇ ಕೇಳ್ಕೊಂತೀನಿ. ದೇವ್ರೆ ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಂದ್ ಮಾಡ್ಬಿಡಪ್ಪ ಅಂತ. ದೇವ್ರು ನನ್ನ ಪ್ರೇಯರ್ನ ಯಾವಾಗ ಕೇಳಿಸ್ಕೊಂತಾನೋ ಗೊತ್ತಿಲ್ಲ, ಬಟ್ ಪ್ರೇಯರ್ ಮಾತ್ರ ಮಾಡ್ತಾನೆ ಇರ್ತೀನಿ ಕಣೋ. ಯಾವತ್ತೋ ಒಂದಿನ ಅವ್ರಿಬ್ರು ಒಂದಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ಆಸೆ. ಹೌದು, ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವ್ರು ನನ್ನ ಪಪ್ಪ ಅಂತ ಗೊತ್ತು, ಆದ್ರೆ ಎಲ್ರ ಮುಂದೆ ಪಪ್ಪ ಅಂತ ಓಪನ್ ಆಗಿ ಕರೆಯಕ್ಕಾಗಲ್ವಲ್ಲ. ಅಮೃತಧಾರೆ